ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋ ಎಷ್ಟೋ ಜನರಿಗೆ ಕೇಂದ್ರ ಸರ್ಕಾರದ ಈ ಯೋಜನೆ ಬಗ್ಗೆ ತಿಳಿದೇ ಇರೋದಿಲ್ಲ. ಕೇಂದ್ರ ಸರ್ಕಾರದ ಈ ಯೋಜನೆಯಡಿ ಏನಿಲ್ಲ ಅಂದ್ರೂ ನಾವು 30 ಲಕ್ಷ ಲಾಭವನ್ನು ಪಡೆದುಕೊಳ್ಬಹುದು. ನಮಸ್ತೆ ಕರ್ನಾಟಕ. LPG ಗ್ಯಾಸ್ ಬಳಕೆದಾರರಿಗೆ ಅಂತಾನೆ ಕೇಂದ್ರ ಸರ್ಕಾರ ಈ ಸೇವೆಯನ್ನ ಪ್ರಾರಂಭಿಸಿದೆ. ಇಂಡಿಯನ್ ಗ್ಯಾಸ್ ಆಗಿರಲಿ, HB ಗ್ಯಾಸ್ ಆಗಿರಲಿ, ಯಾವುದೇ ಆಗಿದ್ರೂ ಈ ಯೋಜನೆಯಡಿ ಲಾಭವನ್ನ ನಾವೆಲ್ಲರೂ ಪಡೆದುಕೊಳ್ಬಹುದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, LPG ಗ್ಯಾಸ್ ಬಳಕೆ ಮಾಡೋರು ಕೇಂದ್ರ ಸರ್ಕಾರದಿಂದ ಈ ಪ್ರಯೋಜನವನ್ನು ಹೇಗೆ ಪಡೆಯಬಹುದು ಅಂತ ನೋಡೋಣ. ಮತ್ತು ಸುಮ್ಮನೆ ಸರ್ಕಾರ ಅಂತೂ ದುಡ್ಡು ಕೊಡೋದಿಲ್ಲ, ಅದಕ್ಕಾಗಿ ನಾವು ಮಾಡಬೇಕಾದ ಕಾರ್ಯ ಏನು ಅಂತ ಕೂಡ ತಿಳಿದುಕೊಳ್ಳೋಣ. ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಶೇರ್ ಮಾಡಿ. LPG ಗ್ಯಾಸ್ ಬಳಕೆದಾರರು ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿ ಒಂದು ಇನ್ಸೂರೆನ್ಸ್ ಅನ್ನ ಪಡೆದುಕೊಳ್ಬೇಕಾಗತ್ತೆ. ಅಪಘಾತದ ದುರಾದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ಎಲ್ಲ ನೋಂದಾಯಿತ ಗ್ರಾಹಕರು ಈ ವಿಮಾ ಪಾಲಿಸಿಗೆ ಒಳಪಡುತ್ತಾರೆ. ಈ ವಿಮಾ ಯೋಜನೆಯಡಿ ಗ್ಯಾಸ್ ಅಪಘಾತಕ್ಕೆ ಒಳಗಾದವರಿಗೆ ಸಾವಿನ ಸಂದರ್ಭದಲ್ಲಿ ಪ್ರತಿ ವ್ಯಕ್ತಿಗೆ ಅಂತ 6 ಲಕ್ಷ ವೈಯಕ್ತಿಕ ಅಪಘಾತ ವಿಮೆ ಸಿಗುತ್ತೆ. 30 ಲಕ್ಷದವರೆಗೆ ವೈದ್ಯಕೀಯ ಖರ್ಚಿನ ಯೋಜನೆ ಕೂಡ ಇದರಲ್ಲಿದೆ. ಅಂದರೆ ಯಾವುದೇ ಅಪಘಾತದಿಂದ ನಿಮಗೆ ವೈದ್ಯಕೀಯವಾಗಿ ನೀವು ತೋರಿಸ್ಕೋಬೇಕು ಅಂತ ಬಂದರೆ ಇದರಲ್ಲಿ ನಿಮಗೆ 30 ಲಕ್ಷ ತನಕ ನಿಮಗೆ ದುಡ್ಡು ಕೊಡ್ತಾರೆ. ಪ್ರತಿ ವ್ಯಕ್ತಿಗೆ ವೈಯಕ್ತಿಕವಾಗಿ 2 ಲಕ್ಷ ಸಿಗುತ್ತೆ ಮತ್ತು ತಕ್ಷಣವೇ ಅಂತಾನೆ 25,000 ನಿಮಗೆ ಸಿಗಲಿದೆ. ಅಪಘಾತಕ್ಕೆ ಒಳಗಾದರೆ ಅದರಿಂದ ಆಸ್ತಿ ಹಾನಿ ನಿಮಗಾದರೆ ಈ ಯೋಜನೆಯಡಿ ಗರಿಷ್ಠವಾಗಿ 2 ಲಕ್ಷ ನಿಮಗೆ ಸಿಗಲಿದೆ. ಈ ಯೋಜನೆ ಪಡೆಯೋಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಪ್ರಯೋಜನ ಪಡೆಯಲು ವಿಮೆ ಮಾಡಿಸಿದ ಅಪಘಾತಕ್ಕೊಳಗಾದ ವ್ಯಕ್ತಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ವಿಮಾ ಕಂಪನಿ ಅಥವಾ ಕಚೇರಿಗೆ ನೀವು ಕೊಡಬೇಕಾಗುತ್ತೆ. ಅಂದರೆ ಗ್ಯಾಸ್ ಅಪಘಾತದಿಂದ ಸಾವಾದರೆ ಅಥವಾ ವೈದ್ಯಕೀಯವಾಗಿ ಕೆಲಸ ನಡೀತಾ ಇದ್ದರೆ ಅದರ ಎಲ್ಲ ದಾಖಲೆಗಳನ್ನು ನೀವು ಕಚೇರಿಗೆ ತಲುಪಿಸಬೇಕು. ಈ ಯೋಜನೆಯಡಿ ಗ್ರಾಹಕರ ಆಸ್ತಿ ಹಾನಿಯಾದಾಗ ವಿಮಾ ಕಚೇರಿಯವರೇ ತಾವಾಗೇ ಬಂದು ನಷ್ಟವನ್ನು ಭರಿಸೋಕೆ ತಮ್ಮ ಕಡೆಯಿಂದನೇ ಸರ್ವೇಯರನ್ನು ನೇಮಿಸ್ತಾರೆ. ಅದರ ಕೆಲಸ ಮುಗಿಸಿ ನಿಮಗೆ ಹಣವನ್ನು ಕೊಡಿಸಲಾಗುತ್ತೆ. ಈ ವಿಡಿಯೋನ ಇಗ್ನೋರ್ ಮಾಡದೆ ಶೇರ್ ಮಾಡಿ. ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಇದು ಹೆಲ್ಪ್ ಆಗ್ಬೋದು. ನಮಸ್ತೆ.